ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಆಯಿತು ಮಲ್ಲಪ್ಪ ಜೋತಾವರ್. ಕೊನೆಗೂ ಮೂರನೇ ವಿಶ್ವ ಯುದ್ಧ ಆರಂಭ ಆಯ್ತಾ? ಇದು ದೊಡ್ಡ ಪ್ರಶ್ನೆ. ಅಮೆರಿಕ ಎಂಟ್ರಿ ಹೊಡಿತು, ಇರಾನ್ ಮೇಲೆ ದಾಳಿ ಮಾಡಿತು. ಅದರಲ್ಲೂ ಮುಖ್ಯವಾಗಿ ಇರಾನಿನ ಪರಮಾಣು ಸ್ಥಾವರಗಳ ಮೇಲೆ ಫೋರ್ಡೋ ಅನ್ನುವ ಸ್ಥಾವರ, ರಟಾಂಜಾ ಅನ್ನುವಂಥದ್ದು, ಮತ್ತೊಂದು ಎಸ್ಫಹಾನ್ನಲ್ಲಿರುವ ಪರಮಾಣು ಘಟಕಗಳು, ಎಸ್ಫಹಾನ್, ಈ ಮೂರು ಘಟಕಗಳ ಮೇಲೆ ಏನಪ್ಪ ಜಬರ್ದಸ್ತಾಗಿ ದಾಳಿ ಮಾಡ್ಯದ. ಇದು ದಾಳಿ ಮಾಡಿ ಹೇಳ್ಕೊಂಡದ. ಸ್ವತಃ ನಮ್ಮ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡಿದ್ದಾರೆ, ರಾತ್ರೋರಾತ್ರಿ ನಡೆದ ದಾಳಿಗಳಲ್ಲಿ ಇರಾನ್ ಪ್ರಮುಖ ಪರಮಾಣು ಘಟಕಗಳನ್ನು ನಾಶ ಮಾಡಿದ್ದೇವೆ. ಇದು ಸೇನೆಗೆ ಸಂದ ಯಶಸ್ಸು ಅಂತ ಹೇಳ್ಕೊಂಡಿದ್ದಾರೆ. ಇದು ಇವರ ಟ್ರಂಪ್ ಅವರು, ಯಾವ ಟ್ರಂಪ್ ಅವರು ಯುದ್ಧ ಬೇಡ ವ್ಯಾಪಾರ ಬೇಕು ಅಂತಂದಿದ್ರು. ಅವ್ರು ಇವತ್ತು ಅವರು ಯುದ್ಧಕ್ಕೆ ಇಳಿದು ಬಿಟ್ಟರು. ಇನ್ನು ಮೋಸ್ಟ್ಲಿ ಇವರಿಗೆ ಶಾಂತಿಯ ನೊಬೆಲ್ ಬಹುಮಾನ ಸಿಗಲಿಕ್ಕಿಲ್ಲ ಅನ್ನೋದು ನೆನಪು ಮಾಡಬೇಕಾಗಿದೆ. ಇವರು ಆಯ್ಕೆಯಾಗಿ ಬಂದಿದ್ದು ಯುದ್ಧ ಮಾಡುವುದಿಲ್ಲ ಅಂತೇಳಿ ಜನ ಒಪ್ಪಿ ಅಮೇರಿಕನ್ಸ್ ಇವ್ರಿಗೆ ಮತ ಹಾಕಿದ್ರು. ಇವತ್ತು ಸಾಕಷ್ಟು ವಿರೋಧ ಬರ್ತಾಯಿದೆ ಅಮೇರಿಕೆಯಲ್ಲಿ. ಅದೊಂದು ಕಡೆಗೆ ಯಾಕಪ್ಪ ಅಂತಂದ್ರೆ ಸ್ವತಃ ಅವ್ರ ದೇಶದಲ್ಲೇ ಜನ ಮನ್ನಣೆ ಇದಕ್ಕಿಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಇನ್ನೊಂದು ದಾಳಿ ಮಾಡಿದರು, ಎಂಟ್ರಿ ಹೊಡೆದಂಗಾಯಿತು. ಇನ್ನಿದ್ರ ಮುಂದೆ ಏನು? ಯಾಕಂದ್ರೆ ಈಗಾಗಲೇ ನಮ್ಮ ಟ್ರಂಪ್ ಅವ್ರು ಬೇಕಾದ್ರೆ ನೋಡ್ಕೋಬೋದು, ಇಲ್ಲ ನಾವೆಲ್ಲ ನಾಶ ಮಾಡಿದ್ದೀವಿ ಅಂತೇಳಿ. ಆದ್ರೆ ಇರಾನ್ ಈ ಮಾತನ್ನು ಹೋಗ್ತಾ ಇಲ್ಲ. ಯಾಕಂದ್ರೆ ಈ ಯಾವ ಏನು ಅಮೇರಿಕ ದಾಳಿ ಮಾಡಿದ B-2 ಬಾಂಬರ್ದಿಂದ ಟೊಮಾಹಾಕ್ ಕ್ಷಿಪಣಿ ಬಳಸಿ ಅದೇನು ನಮ್ಮ ಮೇಲೆ ಎಫೆಕ್ಟ್ ಆಗಿಲ್ಲ. ನಾವು ಆ ಬಾಂಬ್ ಬೀಳೋದ್ರೊಳಗಾಗಿ ಅಲ್ಲಿ ಎಲ್ಲ ಅಣ್ವಸ್ತ್ರಕ್ಕೆ ಸಂಬಂಧಿಸಿದಂಥ ಎಲ್ಲ ವಸ್ತುಗಳನ್ನು ನಾವು ಬೇರೆ ಕಡೆ ಶಿಫ್ಟ್ ಮಾಡಿದ್ದೀವಿ ಅನ್ನುವಂಥ ಒಂದು ಆಶ್ಚರ್ಯಕರ ಮಾತನ್ನು ಹೇಳಿದ್ದಾರೆ. ಇನ್ನು ಇತ್ತೀಚಿನ ಡೆವಲಪ್ಮೆಂಟ್ ಏನಪ್ಪ ಅಂತಂದ್ರೆ, ಸ್ವತಃ ಅಮೇರಿಕೆಯ ಡಿಫೆನ್ಸ್ಗೆ ಸಂಬಂಧಿಸಿದಂಥ ವ್ಯಕ್ತಿಗಳು ಎಷ್ಟು ಹಾನಿಯಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನು, ಇನ್ನೂ ಪಕ್ಕ ಆಗಿಲ್ಲ ಅನ್ನೋಂಥ ಮಾತನ್ನು ಮಾತಾಡೋದನ್ನು ನೋಡಿದಾಗ ಟ್ರಂಪ್ ಅವರು ಅನಗತ್ಯವಾಗಿ ಯುದ್ಧದಲ್ಲಿ ಇಳಿದ್ರ ಇಸ್ರೇಲದ ಪ್ರೆಷರ್ದಿಂದ ಅಂತ. ಇಸ್ರೇಲ್ ಅಂತ ಅನಗತ್ಯ ಯುದ್ಧದಲ್ಲಿ ಇಳಿತು ಅಂದರೆ ಇಲ್ಲಿಯವರೆಗೆ ವರದಿಗಳು ವಾದ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅದರಲ್ಲೂ ಇರಾನ್ ಪರ ಇದ್ದಂಥ ವಿಶ್ಲೇಷಣೆಕಾರರು ಆ ರೀತಿ ಡಿಸೈಡ್ ಮಾಡ್ತಾರೆ, ಮಾಡಿ ತಪ್ಪಾಯಿತು. ಆದರೆ ಇಸ್ರೇಲ್ ಮಾತ್ರ ಅಮೇರಿಕೆ ಮಾಡಿದ ದಾಳಿಗೆ ಖುಷಿಯಾಗಿ ಭೂಮಿ ಮೇಲಿನ ಯಾವ ದೇಶವೂ ಮಾಡಲಾಗದಂಥ ಕಾರ್ಯವನ್ನು ಅಮೇರಿಕ ಮಾಡಿದೆ. ಯಾವ ದೇಶನೂ ಮಾಡಿಲ್ಲ. ಇನ್ನೊಂದು ದೇಶ ಹೋಗಿ ಅಲ್ಲಿ ಆಳವಾಗಿರುತ್ತಿರುವಂಥ ಆ ಪರಮಾಣು ಕೇಂದ್ರಗಳನ್ನು ನಾಶ ಮಾಡಬಹುದು ಸಣ್ಣದಲ್ಲ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಇತಿಹಾಸವನ್ನೇ ಬದಲಿಸಲಿದೆ ಅಂತ ಇವರು ಹೇಗೆ ಕೊಟ್ಬಿಟ್ರು. ಟ್ರಂಪ್ ಅವರು ಹೀಗೆ ಕೊಟ್ಟರು. ಆದರೆ ಇರಾನದಲ್ಲಿ ಯಾವುದೂ ಆಗಿಲ್ಲ ನಮಗೆ ಅಂತ ಹೇಳಿದರು. ಮತ್ತು ಇಷ್ಟಗಳು ಇದ್ದಿಲ್ಲ. ಇದರ ಪರಿಣಾಮವನ್ನು ಎದುರಿಸ್ಕೊಳ್ತೀರಿ. ಯಾಕೆಂತಂದ್ರೆ ವಿಶ್ವಸಂಸ್ಥೆ ನಿಯಮಗಳನ್ನು, ಇನ್ನುಳಿದ ನಿಯಮಗಳೆಲ್ಲ ಮೀರಿ ಹೋಗಿದ್ರಿ. ನಿಮಗೆ ಅಂತಾರಾಷ್ಟ್ರೀಯ ರಾಜಕೀಯ ಪ್ರಭಾವ ನಿಮ್ಮ ಮೇಲೆ ಏನೂ ಇಲ್ಲ. ನೀವು ಇದ್ದಂಥವರು ರಾಜತಾಂತ್ರಿಕ ದ್ರೋಹ ಮಾಡಿದಿರಿ, ಇಲ್ಲಿ ಜನಕ್ಕೆ ತಪ್ಪು ಮಾಡಿದ್ದೀರಿ ಅಂತೇಳಿ ಅದಕ್ಕೆ ನಾವು ಪ್ರತಿಕಾರ ತೊಗೊಳ್ತೀವಿ. ಎಂಥ ಪ್ರತಿಕಾರ ಕೊಡ್ತೀವಿ ಅಂತಂದ್ರೆ ನೀವು ನೆನಪಿಡಬೇಕು ಅಂತೇಳಿ. ಅಮೇರಿಕೆಯ ಈ ಒಂದು ಏನು ನೆಲೆಗಳಿದ್ದಾವ, ನೌಕಾನೆಲೆ ಅನ್ನಿರಿ, ಮತ್ತೊಂದು ಶಸ್ತ್ರಾಸ್ತ್ರ ನೆಲೆಗಳು, ಈ ಒಂದು ದಕ್ಷಿಣ ಏಷ್ಯಾದಲ್ಲಿರಲಿ ಅಥವಾ ಮಿಡ್ಲ್ ಏಷ್ಯಾದಲ್ಲಿರಲಿ ಅಥವಾ ನಮ್ಮ ಸುತ್ತಮುತ್ತ ಇರಾಕ್ ಸುತ್ತಮುತ್ತ ರಾಷ್ಟ್ರಗಳಲ್ಲೇ, ಅರಬ್ ಕಂಟ್ರಿಗಳಲ್ಲೇ ಅಲ್ಲೆಲ್ಲ ಇವರು ಸೈನ್ಯ ನೆಲೆಯನ್ನು ಮಾಡ್ಕೊಂಡಿದ್ದಾರೆ ಅಮೇರಿಕ. ಅವ್ರನ್ನ ನಾವು ಉಳಿಸೋದಿಲ್ಲ. ಅದೇ ಕಾಲಕ್ಕೆ ಇಸ್ರೇಲನ್ನು ಸಹಿತ ನಾವು ಪೂರ್ತಿಯಾಗಿ ನಾಶ ಮಾಡ್ತೀನಿ ಅನ್ನುವಂಥ ಆ ದಿಶೆಯಲ್ಲಿ 40ಕ್ಕೂ ಹೆಚ್ಚು ಬಾಂಬ್ಗಳನ್ನು ಅಲ್ಲಿ ಹಾಕಿದ್ದಾರೆ. ಇಸ್ರೇಲ್ ಮೇಲೆ ಹಾಕಿಬಿಟ್ಟಿದ್ದಾರೆ. ಇಸ್ರೇಲ್ ಮೇಲೆ ಕೊರಾಮ್ ಶರ್ ಅನ್ನುವಂಥ 4 ಭೀಕರವಾದಂಥ ಕ್ಷಿಪಣಿಗಳನ್ನ ಹಾಕಿ ಆ ದೃಶ್ಯಗಳು ನೋಡಿದ್ರೆ ಯಾರಿಗಾದರೂ ಆಶ್ಚರ್ಯ ಅನ್ನಿಸ್ತದೆ. ಇರಾನ್ ತನ್ನ ಕ್ಷಿಪಣಿಗಳ ಮೂಲಕ ದಾಳಿ ಮಾಡಿ ಇಸ್ರೇಲ್ಗೆ ಸಾಕಷ್ಟು ಹೊಡೆತ ಕೊಟ್ಟದಂದರೆ ವರದಿಗಳು ಬರ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಈ ಯುದ್ಧ ನಿಲ್ಲುವುದಿಲ್ಲ ಅಂತ. ಈ ಬಾಂಬ್ ಹಾಕಿದರೆ ಅದರಲ್ಲೂ ಈಗ ಹೇಳಿದ ನಿಮಗೆ B-2 ಬಾಂಬರ್ ಮತ್ತು ಟೊಮಾಹಾಕ್ ಕ್ಷಿಪಣಿ ಬಳಸಿ ಇವರು 3 ಸ್ಥಾನಗಳಲ್ಲಿ ಏನು ಹಾರಿಸಿದ್ರು ಅದಕ್ಕಿಂತಲೂ ಜೋರಾಗಿ ಇವರು ಹೊಳ್ಳೆ ಮತ್ತು ಉತ್ತರ ಕೊಟ್ಟಿದ್ದಾರೆ. ಇಸ್ರೇಲ್ ಮೇಲೂ ಮಾಡಿದ್ದಾರೆ. ಜೊತೆಗೆ ಮತ್ತೊಂದು ಧಮಕಿನ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಮಿಡ್ಲ್ ಈಸ್ಟ್ ಏಷ್ಯಾದಲ್ಲೇ ಇವತ್ತಿನ ಈ ಒಂದು ಅರಬ್ ದೇಶಗಳ ಮೇಲೆ ಅಲ್ಲಿ ಏನು ಅಮೇರಿಕೆಯ ಸೇನೆಯೇ ನಿಲ್ಲಿಸಿದಾರೋ ಅದ್ರ ಮೇಲೆ ದಾಳಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಅದು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಬರ್ತಾಯಿದೆ. ಎಲ್ಲಕ್ಕಿಂತ ಮುಖ್ಯ ಅಂದರೆ ಟ್ರಂಪ್ ಅವರು ಹೇಳಿದ್ದು
3 ನಾಶ ಮಾಡಿದ್ದೀನಿ, ಪರಮಾಣು ಈ ಕೇಂದ್ರಗಳನ್ನದ್ದು ಇದು ಸುಳ್ಳಾಗಿದೆ ಅನ್ನುವಂಥ ಮಾತು. ಅವ್ರು ಬಂದರು ದೊಡ್ಡ ಹೇಳಿಕೆ ಕೊಟ್ಟರು, ಇನ್ನಾದರೂ ಅಂಜಿ ನೀವು ಶರಣಾಗತರಾಗಿರಿ, ಮಾತುಕತೆ ಮೂಲಕ ಮುಗಿಸ್ರಿ ಅಂದಾಗ ಅದಕ್ಕೆ ಒಗ್ಗದ ಖಮೇನಿ ಸರ್ಕಾರ ನಿಮ್ಮದು ನೋಡ್ಕೊಡ್ರಿ, ನೀವು ಯುದ್ಧಕ್ಕೆ ಬಂದಿದ್ದೀರಿ, ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಮೀರಿದಿರಿ, ನೀವು ಎದುರಿಸ್ರಿ ಅಂತೇಳಿ ಇಸ್ರೇಲ್ ಮತ್ತು ಜೊತೆಗೆ ಅಮೇರಿಕೆಯ ಈ ನೆಲೆಗಳನ್ನು, ನೌಕಾನೆಲೆ ಆಯಿತು, ಮತ್ತೆ ನೆಲೆ ಆಯಿತು, ಎಲ್ಲ ನೆಲೆಗಳನ್ನು ನಾವು ಹೊಡೆದು ಹಾಕಿಬಿಡ್ತೀವಿ ಅನ್ನೋಂಥ ಮಾತನ್ನು ಮಾತಾಡಿದ್ದಾರೆ. ಈ ದಾಳಿಯ ಮೂಲಕ ಅಮೇರಿಕ ರಾಜತಾಂತ್ರಿಕತೆಗೆ ದ್ರೋಹ ಬಗೆದಿದೆ. ರಾಜತಾಂತ್ರಿಕ ಮಾರ್ಗ ಈಗ ನಮ್ಮ ಆಯ್ಕೆಯಾಗಿ ಉಳಿದಿಲ್ಲ ಅಂತೇಳಿ ಇರಾನ್ ವಿದೇಶಾಂಗ ಸಚಿವರಾದಂಥ ಅಬ್ಬಾಸ್ ಅಗಾಲ್ಚಿ ಅವರು ಹೇಳಿದ್ದಾರೆ. ಅಂದ್ರೆ ಇನ್ನೇನಾದರೂ ಯುದ್ಧ ನಮಗೆ ನಿಮಗೆ ಅಮೇರಿಕನ್ ನಾವು ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅಂದರೆ ಇದರ ಜೊತೆಗೆ ಇನ್ನೂ ಒಂದು ಡೆವಲಪ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ. ಈ ಒಂದನೇದು ಟ್ರಂಪ್ ಅವ್ರು ಹಾಗಿಂತ ಬಾಂಬ್ಗಳು ಎಷ್ಟು ಹಾಳು ಮಾಡಿದಾಗ ಗೊತ್ತಿಲ್ಲ, ಅಲ್ಲಿ ನಾವು ಎಸ್ಕೇಪ್ ಮಾಡಿದ್ದೀವಿ ಎಲ್ಲ ವಸ್ತುಗಳನ್ನ ತಿಳಿದಾರೆ, ಹೀಗಾಗಿ ಅದು ಇರಲಿಕ್ಕಿಲ್ಲ. ಎರಡನೇದಾಗೆ ಇನ್ನು ಈ ಯುದ್ಧ ಆರಂಭ ಆಗಿದ್ದು ಇರಾನ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟದ, ದೊಡ್ಡ ಹೊಡೆತ ಕೊಟ್ಟದ. ಇಸ್ರೇಲದ ಎಲ್ಲ ಹೆಚ್ಚು ಕಡಿಮೆ ಅಲ್ಲಿಯ ಮುಖ್ಯ ಪಟ್ಟಣ ಮೇಲೆ ದಾಳಿ ಮಾಡಲಿಕ್ಕೆ ರೀ, ಜನರು ಸಹಿತ ಗಾಬಾಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಇದು ಹಿಸ್ಟ್ರಿ ಆಫ್ ಇಸ್ರೇಲ್ ಇಂಥ ದೊಡ್ಡ ಹೊಡೆತಗಳಲ್ಲಿ ಬೀಳ್ತಾ ಇದ್ದಾವೆ. ಎಲ್ಲರೂ ಬಂಕರ್ಗಳಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ, ಬಂಕರ್ ಹುಡ್ಕೊಂಡು ಸೇರ್ತಾ ಇದ್ದ ಜನ ಇವತ್ತು ಭಯ ಪಡ್ತಾ ಇದ್ದಾರೆ. ಯಾವ ಇಸ್ರೇಲ್ ಇಡೀ ಅರಬ್ ದೇಶಗಳನ್ನ ಹಂಚಿಕೊಂಡು ತನ್ನಂತ ಬಾಳೆ ಮಾಡ್ಕೊಂಡು ಬಂದಿತ್ತು, ಇವತ್ತು ಇಸ್ರೇಲ್ ಜನ ಭಯ ಪಡೋದನ್ನು ಗಮನಿಸಿದಾಗ ಇದು ಇರಾನದ ತಾಕತ್ತು ಅಂತ ಹೇಳಬೇಕಾಗಿದೆ. ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನು ಹೇಳಬೇಕಾಗಿದೆ. ಅವ್ರ ದೃಶ್ಯಗಳನ್ನ ನೋಡಿದಾಗ, ಬಾಂಬ್ ಹಾಕೋ ದೃಶ್ಯಗಳು ನೋಡಿದಾಗ, ಭಾಳ ಭೀಕರ ಒಂದು ದೃಶ್ಯಗಳು ನೋಡಿದಾಗ ಸಹ ಅನ್ನಿಸ್ತಾ ಇತ್ತು ಇರಾನ್ ಇದರಲ್ಲಿ ಸೋಲಬಹುದು ಅಂತೇಳಿ. ಬಟ್ ಹಿಂದೆ ಸರಿಯುವಂಥ ಮಾತಲ್ಲಿ ಇನ್ನೊಂದು ಮಾತಲ್ಲಿ ಗಮನಿಸಬೇಕಾಗಿದ್ದು, ಇರಾನ್ ಇದ್ದಿದ್ದು ಆಲ್ರೆಡಿ ಚೀನಾ ಮತ್ತು ನಮ್ಮ ರಷ್ಯಾ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡು ನೀವು ನಮ್ಮ ಸಹಾಯ ಮಾಡೋಣ ಅಂತ ಮಟ್ಟಕ್ಕೆ ಬಂದು ನಿಲ್ಲುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಇವತ್ತು ಈ ರಷ್ಯಾಗಾದರೂ ಆಯಿತು, ಜೊತೆಗೆ ನಮ್ಮ ರಷ್ಯಾ ಜೊತೆ ಚೀನಿಗಾದರೂ ಆಯಿತು, ಇಬ್ಬರಿಗೂ ಬೇಕಾಗಿದ್ದು ಇಲ್ಲಿಯ ತೈಲ ಎಣ್ಣೆ ಕಡಿಮೆ ದರದಲ್ಲಿ ಸಿಗುವಂಥದ್ದು, ಅದಕ್ಕೆ ಅವರು ಅದು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬಹುದು ಅಂತೇಳಿ. ಅಂದ್ರೆ ಇನ್ನು ಚೈನಾ ಮತ್ತು ಸಪೋಸ್ ಅದ್ರ ಜೊತೆಗೆ ಚೈನಾ ಜೊತೆಗೆ ಈ ರಷ್ಯಾ ಎರಡೂ ಕೂಡ ಈ ನಮ್ಮ ಇರಾನಕ್ಕೆ ಹೆಲ್ಪ್ ಮಾಡಿದರೆ ಮಾತ್ರ ಇದು 3ನೇ ವಿಶ್ವಯುದ್ಧಕ್ಕೆ ಹೋಗುವುದರಲ್ಲಿ ಎರಡು ಮಾತಿಲ್ಲ. ನಿಶ್ಚಿತವಾಗಿಯೂ ಎಲ್ಲ ದೇಶಗಳನ್ನ ಆವರಿಸ್ಕೊಳ್ಳೋದು ನಿಶ್ಚಿತದ. ಯಾಕೆಂದರೆ ಇರಾನ್ ಇವತ್ತು ಎಲ್ಲ ಬಿಟ್ಟು ನಿಂತು ಬಿಟ್ಟದು, ಬೇಕಾದಾಗಲ್ಲಪ್ಪ ಇವತ್ತು ಇಸ್ರೇಲ್ನ ಮನಿಸಬೇಕಂತೇಳಿ ಜೊತೆಗೆ ಅಮೇರಿಕೆಗೂ ಬಿಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿದ. ಹೀಗಾಗಿ ಅಮೇರಿಕ ಇವತ್ತು ಎಷ್ಟು ಮಟ್ಟಿಗೆ ಇಲ್ಲಿ ಗೆಲ್ಲಬಹುದು ಅನ್ನೋದು ಅಷ್ಟೇ ಮುಖ್ಯದ. ಜೊತೆಗೆ ಅಮೇರಿಕೆಯ ಜನರು ಇದನ್ನು ಯುದ್ಧ ಬಯಸ್ತಾ ಇಲ್ಲ. ಯಾಕಂದರೆ ಈಗಾಗಲೇ ಹಿಂದಿನ ಇರಾಕ್ ಯುದ್ಧದಲ್ಲಿ ಆಗಿರ್ಬೋದು, ಅದು ಹಿಂದಿನ ಯುದ್ಧಗಳಲ್ಲಿ ಆಗಿರ್ಬೋದು, ಸಾಕಷ್ಟು ಹೊಡೆತವನ್ನು ತಿಂದದ ಈ ನಮ್ಮ ಅಮೇರಿಕೆಯ ಸೇನೆ. ಅದಕ್ಕೆ ಅವ್ರಿಗೆ ಯುದ್ಧ ಬೇಡಪ್ಪ ನಮಗಂತ ಇದ್ದೀನಿ, ನೀನು ಇದೇನು ಮಾಡ್ತಾಯಿದ್ದೀನಿ ಅಂತ ಅಲ್ಲಿ ವಿರೋಧ ಜೋರ್ದಾರ ಆಗ್ತಾಯಿದೆ ಎಲ್ಲ ನೆಲೆಯಲ್ಲೇ. ಬೆಂಜಮಿನ್ ನೇತನ್ಯಾಹು ಯಾಕಾದರೂ ಸ್ಟಾರ್ಟ್ ಮಾಡಿದ್ರಪ್ಪ ನಾ ಯುದ್ಧ ಅನ್ನುವಂಥದ್ದು. ಯಾಕಂದರೆ ತಾನು ಸ್ಟಾರ್ಟ್ ಮಾಡಿದರೆ ಅಮೇರಿಕ ಬಂದೇ ಬರ್ತದೆ, ಹೆಲ್ಪ್ ಮಾಡ್ತದೆ ಅಂತ ಅವ್ರು ತಲೆಯಲ್ಲಿತ್ತು. ಅವ್ರು ಹೆಲ್ಪ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಆದರೆ ಈ ಹೆಲ್ಪ್ ಎಲ್ಲಿವರೆಗೆ ಅನ್ನುವಂಥ ಒಂದು ಪ್ರಶ್ನೆ ಉಳಿದದು. ಏನೋ ಆಗಲಿ, ಇರಾನ್ ಮಾತ್ರ ಪ್ರತೀಕಾರಕ್ಕೆ ಸಜ್ಜಾಗ್ಯದ, ಯುದ್ಧ ಅಂತ ನಿಶ್ಚಿತ ಆಗ್ಯದ. ಅದು ಯುದ್ಧ ಏನು ವಿಶ್ವವ್ಯಾಪಿ ಆಗ್ತದನೋ ಅನ್ನುವಂಥ ಒಂದು ಪ್ರಶ್ನೆ ಅದ. ಮೋಸ್ಟ್ಲಿ ಆಗಲಿಕ್ಕಿಲ್ಲ ಅಂತ ಎಲ್ಲರೂ ಬಯಸೋನು, ಬಟ್ ಅಂದಷ್ಟು ಸರಳ ಇಲ್ಲ ಅಂತ ಹೇಳ್ತಾ ಈ ಒಂದು ಇರಾನದ ಪ್ರತಿದಾಳಿ ಮಾತ್ರ ನಿಶ್ಚಿತವಾಗಿಯೂ ಇಸ್ರೇಲದ ನೇತನ್ಯಾಹು ಅವರನ್ನು ಮತ್ತೆ ಬಿಲದಲ್ಲಿ ಅಂದ್ರೆ ಆ ಒಂದು ನೆಲ ಮಾಳಿಗೆಗಳಲ್ಲಿ ಸೇರಿಸೋದ್ರಲ್ಲಿ ಇಲ್ಲಿವರೆಗೆ ಯಶಸ್ವಿ ಆಗಿದೆ. ಇನ್ನು ಮುಂದಿನ ನೋಡಬೇಕು ಅಮೇರಿಕ ಇದಕ್ಕೆ ಏನು ಉತ್ತರ ಕೊಡ್ತದೆ, ಯಾವ ರೀತಿ ಕೊಡ್ತದೆ. ಟ್ರಂಪ್ ಅವ್ರು ಹೇಳಿದ ಪ್ರಕಾರ ನಾಶ ಆಗಿದಾವೆ 3 ಅನ್ನುವಂಥ ಈ ಪರಮಾಣು ಕೇಂದ್ರಗಳು. ಆದರೆ ಇರಾನ್ ಅದನ್ನು ಅಲ್ಲಗಳದ. ಇನ್ನು ನೆಕ್ಸ್ಟ್ ಏನು ಮಾಡ್ಬೋದು ಅಮೇರಿಕ, ಇದನ್ನು ಇನ್ನಷ್ಟು ಯುದ್ಧ ದಾಳಿ ಮಾಡಿದರೆ. ಜೊತೆಗೆ ಇದಕ್ಕಾಗಿ ಮತ್ತು ರಷ್ಯಾ ಮತ್ತು ಜೊತೆಗೆ ಇನ್ನೊಂದು ನಿಮಗೆ ಹೇಳಿದಂಗೆ ಈಗಾಗಲೇ ಈ ರಷ್ಯಾ ಚೈನಾ ಕೂಡಿದರೆ ಮಾತ್ರ 3ನೇ ವಿಶ್ವಯುದ್ಧ ಆಗೋದು ಗ್ಯಾರಂಟಿ ಅಂತ ತಜ್ಞರು ಮಾತಾಡ್ತಾ ಇದ್ದಾರೆ. ಇದಕ್ಕೆ ನೀವೇನಂತೀರಿ? 3ನೇ ಯುದ್ಧ ಆಗಬೇಕಾ, ಈ ಜಗತ್ತು ನಾಶ ಆಗಿ ಹೋಗ್ಬೇಕಾ? ಯಾವುದಕ್ಕೂ ನಿಮ್ಮ ಕಾಮೆಂಟ್ ಮಾಡ್ತಾಯಿರಿ. ಯಾಕಂದ್ರೆ ಜಗತ್ತಿರೋದು ಎಲ್ಲರಿಗಾಗಿ ಬದುಕಿ ಬಾಳೋದಕ್ಕಾಗಿ. ಆದರೆ ಈ ದಾಳಿಕೋರರು, ಯುದ್ಧಕೋರರು, ಇವ್ರ ಮನಸ್ಸು ಇವತ್ತು ಅದನ್ನೆಲ್ಲ ಮೀರಿ ಒಬ್ಬರನ್ನು ನಾಶ ಮಾಡುವಲ್ಲಿ ನಿಂತಿದ್ದು ಮಾತ್ರ ಅತ್ಯಂತ ಬುದ್ಧಿವಂತರಿದ್ದು, ವೈಜ್ಞಾನಿಕವಾಗಿದ್ದು, ವೈಚಾರಿಕವಾಗಿದ್ದು ಸಹಿತ ಜಗದ ಮೂರ್ಖರು ಇವರೇ ಇರ್ಬೋದೇನೋ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುದಲ್ಲಿ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬರ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.